ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರೇ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರಃ ಬಾಂಧವಾ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಶ್ರೀ ಅನ್ನಪೂರ್ಣೇಶ್ವರ್ಯೈ ನಮಃ. ಆತ್ಮೀಯರೇ, ಅನ್ನ ಎಂದ ತಕ್ಷಣದಲ್ಲಿ ನಮಗೆ ಪ್ರಾಣ. ಅದಕ್ಕೆ ಉಪನಿಷತ್ತಿನಲ್ಲಿ ಅನ್ನಂ ನ ನಿಂದ್ಯಾತ್, ಅನ್ನವನ್ನು ನಿಂದನೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಅನ್ನವನ್ನು ನಾವು ಶುದ್ಧ ಮನಸ್ಕರಾಗಿ ನೋಡಬೇಕು. ಅನ್ನವನ್ನು ನಾವು ಮಾತಾ ಪಾರ್ವತೀ ದೇವಿಯ ಸ್ವರೂಪವಾಗಿ ಅನ್ನಪೂರ್ಣೇಶ್ವರಿಯ ಸ್ವರೂಪವಾಗಿ ನೋಡಬೇಕಾಗಿರ್ತಕ್ಕಂಥದ್ದು. ಹೀಗಾಗಿ ನಮ್ಮ ಹಿಂದಿನವರೆಲ್ಲರೂ ಸಹಿತವಾಗಿ ನಮಗೆ ಹೇಳಿಕೊಟ್ಟಿರ್ತಕ್ಕಂಥದ್ದು ಈ ಶ್ಲೋಕವನ್ನು ಹೇಳಿಕೊಂಡು ಊಟ ಮಾಡಿ. ಊಟ ಮಾಡುವಾಗ ನೋಡಿ, ಊಟ ಮಾಡುವಾಗ ಹಿಂದೆ ತಾಯಂದಿರೆಲ್ಲರೂ ಸಹಿತವಾಗಿ ಅನ್ನವನ್ನು ಕಲಸಿ ಮಕ್ಕಳಿಗೆಲ್ಲ ತುತ್ತನ್ನು ಕೊಡ್ತಾ ಇದ್ದರು. ಆ ಮಕ್ಕಳಿಗೆ ತುತ್ತನ್ನು ಕೊಡುವಂತಹ ಸಂದರ್ಭದಲ್ಲಿ ಕೈ ಒಡ್ಡಬೇಕಿತ್ತು. ನಾವು ಕೈ ಒಡ್ಡಿದಾಗ ಅಂಗೈ ಮಧ್ಯಭಾಗದಲ್ಲಿ ಆ ತುತ್ತನ್ನು ಇಡ್ತಾ ಇದ್ದರು. ಅಂದರೆ ಏನು ಅರ್ಥ? ನಾವು ಊಟ ಮಾಡುವಾಗ ಸದಾ ಕಾಲದಲ್ಲೂ ಕೈ ತುಂಬ ಊಟ ಮಾಡಬೇಕಾಗಿರ್ತಕ್ಕಂಥದ್ದು, ಬಾಯಿ ತುಂಬ ಊಟ ಮಾಡಬೇಕಾಗಿರ್ತಕ್ಕಂಥದ್ದು, ಹೊಟ್ಟೆ ತುಂಬ ಊಟ ಮಾಡಬೇಕಾಗಿರ್ತಕ್ಕಂಥದ್ದು. ಇಲ್ಲಿ 3 ವಿಧಾನವನ್ನು ನಾವು ಅನುಸರಿಸಲೇಬೇಕಾಗಿರ್ತಕ್ಕಂಥದ್ದು. ಅಂದ್ರೇನು? ನಾವು ಬಾಯಲ್ಲಿ 1-2 ಕಾಳು ಹಾಕ್ಕೊಂಡು ಜಗಿಯೋದಲ್ಲ, ಬಾಯಿ ತುಂಬ ಊಟ ಮಾಡಬೇಕು, ಕೈ ತುಂಬ ಊಟ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು. ಹೊಟ್ಟೆ ತುಂಬ ಊಟ ಮಾಡಿ ಮಕ್ಕಳೇ ಅಂತ ಹೇಳ್ತಿದ್ರು. ಅಂದರೆ ಕೈ ತುಂಬ ನಾವು ಅನ್ನವನ್ನು ಹಾಕಿಕೊಂಡು ಕೈಯಲ್ಲಿ ಮುದ್ದೆಯನ್ನು ಕಟ್ಟದೆ ಕೈ ತುಂಬಿರತಕ್ಕಂತಹ ಅನ್ನವನ್ನು ನಾವು ಸರಿಯಾಗಿ ಬಾಯಿಯಲ್ಲಿ ಇಟ್ಟು ಊಟ ಮಾಡಬೇಕಾಗಿರ್ತಕ್ಕಂಥದ್ದು. ಊಟ ಮಾಡುವಾಗ ಸುರಿದು ಊಟ ಮಾಡುವಂತಹ ಪದ್ಧತಿ, ಊಟ ಮಾಡುವಾಗ ಮುಷ್ಟಿ ಕಟ್ಟಿ ಊಟ ಮಾಡುವಂತಹ ಪದ್ಧತಿ, ಇವೆಲ್ಲವೂ ಸಹಿತವಾಗಿ ನಮ್ಮಲ್ಲಿ ರೂಢಿಯಲ್ಲಿ ಬಂದಿರತಕ್ಕಂಥದ್ದು. ಹೀಗಿರುವಾಗ ಕೆಲವರಿಗೆ ಅಭ್ಯಾಸ ಇರ್ತದೆ, ತುದಿ ಕೈಯಲ್ಲಿ ಬೆರಳಿನ ತುದಿಯ ಭಾಗದಲ್ಲಿ ಅನ್ನವನ್ನು ಕಲಸೋದು, ಆ ಅನ್ನವನ್ನು ತುದಿ ಕೈ ಭಾಗದಲ್ಲಿ ಬಾಯಿಗೆ ಇದು ಮಾಡೋದು, ಬಾಯಿಯಲ್ಲಿ ಇಟ್ಕೊಳ್ಳೋದು. ಕೆಲವರಂದು ಬಾಯಿಗೆ ಒಗೆಯುತ್ತಾರೆ, ಅನ್ನವನ್ನು ಬಾಯಿ ಕಳ್ಕೊಂಡು ಹೇಗೆ ಮಾಡಿ ಒಗೆಯೋರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಊಟ ಮಾಡುವಾಗ ನಾವು ಶುದ್ಧ ಮನಸ್ಕರಾಗಿರಬೇಕು. ಅನ್ನದ ಮೇಲೆ ನಮಗೆ ಗೌರವ ಇರಬೇಕು. ಜೊತೆಯಲ್ಲಿ ಅನ್ನಕ್ಕೆ ನಾವು ಪದಾರ್ಥಗಳನ್ನು ಹಾಕಿಕೊಂಡು ಅದನ್ನು ಚೆನ್ನಾಗಿ ಕಲಸಿ ಪ್ರತಿಯೊಂದು ಕಾಳಿಗೂ ಸಹಿತವಾಗಿ ಅನ್ನದ ಕಾಳಿಗಳಿಗೆ ಎಲ್ಲ ಪದಾರ್ಥಗಳು ಸೇರುವ ಹಾಗೆ ಮಾಡಿಕೊಂಡ ನಂತರದಲ್ಲಿ ಅದನ್ನು ನಾವು ತುತ್ತುಗಟ್ಟಿ ಊಟ ಮಾಡಬೇಕಾಗಿರ್ತಕ್ಕಂಥದ್ದು. ತುತ್ತುಗಟ್ಟಿ, ಮುದ್ದೆ ಕಟ್ಟಿ ಅಲ್ಲ. ಕೆಲವರಿಗೆ ಅಭ್ಯಾಸ ಇರ್ತದೆ, ಅದನ್ನೇನು ಮುದ್ದೆ ಮಾಡಿ ಬಾಯಿ ಹಾಕ್ಕೊಳ್ತಾರೆ. ತಪ್ಪು. ಆ ರೀತಿಯಲ್ಲಿ ಮಾಡಬಾರ್ದು. ಅದು ದಾರಿದ್ರ್ಯವನ್ನು ಕೊಡ್ತದೆ, ಶುದ್ಧತ್ವವನ್ನು ಕೊಡೋದಿಲ್ಲ. ನಾವು ಶುದ್ಧವಾಗಿ ಊಟ ಮಾಡಬೇಕು ಅಂದರೆ ಕೈ ತುಂಬ ಅನ್ನವನ್ನು ತೆಗೆದುಕೊಂಡು ಬಾಯಿ ತುಂಬ ತುಂಬಿಕೊಳ್ಬೇಕು. ಅದನ್ನು ಜಗಿದು ನಾವು ಅದನ್ನು ಹೊಟ್ಟೆಗೆ ಅಂದರೆ ಗಂಟಲಿಂದ ಇಳಿಸ್ಬೇಕು. ಈ ರೀತಿಯಲ್ಲಿ ಮಾಡಿದಾಗ ಆ ಅನ್ನ ಪರಮೇಶ್ವರಿಯು, ಅನ್ನಪೂರ್ಣೆಯು ನಮಗೆ ಸದಾ ಪ್ರಾಣಪೂರ್ಣೆಯಾಗಿರ್ತಾಳೆ. ಅನ್ನಪೂರ್ಣೆ ಸದಾಪೂರ್ಣೆ. ಆದ್ದರಿಂದ ನಮ್ಮ ಪ್ರಾಣವನ್ನು ಉಳಿಸುವಂತಹ ಅನ್ನವನ್ನು ನಾವು ಶುದ್ಧತೆಯಿಂದ ಶುದ್ಧ ಮನಸ್ಕರಾಗಿ ಊಟ ಮಾಡಬೇಕಾಗಿರ್ತಕ್ಕಂಥದ್ದು. ಊಟ ಮಾಡುವಂತಹ ಸಂದರ್ಭದಲ್ಲಿ ನಿಂತುಕೊಂಡು ಯಾವುದೇ ಕಾರಣಕ್ಕೂ ಊಟ ಮಾಡಬಾರದು. ನಾವು ಕುಳಿತುಕೊಂಡೇ ಊಟ ಮಾಡಬೇಕು. ಹಿಂದಿನವರ ಪದ್ಧತಿಯ ಪ್ರಕಾರವಾಗಿ ನಾವು ಕೆಳಗೆ ನೆಲದಲ್ಲಿ, ಅರ್ಥಾತ್ ಪೃಷ್ಠಕ್ಕೆ ಒಂದು ಪೀಠವನ್ನಿಟ್ಟುಕೊಂಡು ಪೀಠದ ಮೇಲೆ ಕುಳಿತುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಆ ನಂತರದಲ್ಲಿ ಊಟ ಮಾಡುವಂತಹ ಸಂದರ್ಭದಲ್ಲಿ ನಾವು ಬಗ್ಗಿ ಊಟವನ್ನು ಮಾಡಬೇಕು. ಎದೆಯನ್ನುಬ್ಬಿಸಿ ಊಟ ಮಾಡುವುದಲ್ಲ. ಊಟ ಮಾಡುವಾಗ ನಾವು ಸದಾ ಅದರ ಸಂಪೂರ್ಣವಾದಂತಹ ವಿವರವನ್ನು ತಿಳಿದುಕೊಂಡು ಊಟ ಮಾಡಿದಾಗ ನಮಗೆ ಅದರಿಂದ ಸಾಕಷ್ಟು ಪರಿಪೂರ್ಣತೆ ಉಂಟಾಗ್ತದೆ, ಆರೋಗ್ಯಪೂರ್ಣವಾಗಿರ್ತದೆ. ಜೊತೆಯಲ್ಲಿ ನಾವು ಊಟ ಮಾಡಿದಂತಹ ಅನ್ನವು ಬ್ರಹ್ಮರಸವಾಗಿ ನಮ್ಮ ದೇಹವನ್ನು ಸೇರ್ತದೆ.
ಅದರಿಂದ ನಮ್ಮ ದೇಹದಲ್ಲಿ ಚರ್ಮಕ್ಕೆ ವಸ, ಮಜ್ಜ, ಮಾಂಸ, ರಕ್ತ, ಜೊತೆಯಲ್ಲಿ ಅಸ್ಥಿ ಎಲ್ಲದಕ್ಕೂ ಸಹಿತವಾಗಿ ಪರಿಪೂರ್ಣವಾಗಿ ಸೇರುವುದರ ಮೂಲಕವಾಗಿ ನಮ್ಮನ್ನು ವೀರ್ಯವಂತರನ್ನಾಗಿ ಮಾಡ್ತದೆ. ಆದ್ದರಿಂದಲೇ ಅನ್ನವನ್ನು ನಮಗೆ ಊಟಕ್ಕೆ ವಿಶೇಷವಾದಂತಹ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಊಟ ಮಾಡುವಂತಹ ಸಂದರ್ಭದಲ್ಲಿ ನಾವು ಮೊದಲು ಅನ್ನದ ರಾಶಿಗೆ ಅರ್ಥಾತ್ ನಮ್ಮ ಎಲೆಗೆ ಹಾಕಿರ್ತಕ್ಕಂತಹ ಅನ್ನಕ್ಕೆ ಕೈ ಮುಗಿದು ಈ ಅನ್ನಪೂರ್ಣೆ ಸದಾಪೂರ್ಣೆ ಶ್ಲೋಕವನ್ನು ಪಠಿಸಿ ಅನ್ನಪೂರ್ಣೇಶ್ವರಿಗೆ ನಮಸ್ಕರಿಸಿ ನಾವು ಊಟವನ್ನು ಮಾಡಿದಾಗ ಆ ಊಟವು ನಮಗೆ ಸಮೃದ್ಧಿಯನ್ನು ಕೊಡ್ತದೆ, ನಮಗೆ ಸಂತಾಪವನ್ನು ದೂರ ಮಾಡ್ತದೆ, ಆರೋಗ್ಯ ಪರಿಪೂರ್ಣತೆಯನ್ನು ಕೊಡ್ತದೆ. ಅಂತಹ ಊಟವನ್ನು ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ಈ ಊಟದಲ್ಲಿ ನಮಗೆ ಇಷ್ಟವಾದ ಊಟ ಇರಲಿ ಅಥವಾ ಸಮೃದ್ಧಿಯಾಗಿ ಪೌಷ್ಟಿಕವಾದಂತಹ ಆಹಾರವನ್ನು ನಾವು ತೆಗೆದುಕೊಳ್ಳುವಂತಹ ಊಟವಾಗಿರಲಿ ಅಥವಾ ಷಡ್ರಸೋಪೇತವಾದಂತಹ ಊಟವಾಗಿರಲಿ, ಆ ಊಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಅನ್ಯಮನಸ್ಕರಾಗಿರಬಾರ್ದು, ಮಾತನಾಡ್ತಾ ಊಟವನ್ನು ಮಾಡಬಾರ್ದು, ಜೊತೆಯಲ್ಲಿ ಟಿ ವಿ ಇತ್ಯಾದಿಗಳನ್ನು ನೋಡ್ತಾ ನಾವು ಊಟವನ್ನು ಮಾಡಬಾರ್ದು. ನಾವು ಶ್ರದ್ಧಾಭಕ್ತಿಯಿಂದ ನಮ್ಮ ತಟ್ಟೆಗೆ ಬಡಿಸಿರ್ತಕ್ಕಂತಹ ಅಥವಾ ನಮ್ಮ ಎಲೆಗೆ ಬಡಿಸಿರ್ತಕ್ಕಂತಹ ಅನ್ನವನ್ನು ಮಾತ್ರ ನಾವು ನೋಡ್ತಾ ಊಟವನ್ನು ಮಾಡುವುದರಿಂದ, ತಲೆ ಬಗ್ಗಿಸಿ ಊಟವನ್ನು ಮಾಡುವುದರಿಂದ ನಮ್ಮ ದೇಹದಲ್ಲಿ ಸದಾಕಾಲದಲ್ಲೂ ಸಹಿತವಾಗಿ ಆರೋಗ್ಯಪೂರ್ಣವಾದಂತಹ ಶಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಅನ್ನದ ವಿಷಯದಲ್ಲಿ ಜಾಗೃತೆಯಾಗಿರಿ. ಅನ್ನವನ್ನು ನಿಂದನೆಯನ್ನು ಮಾಡಬೇಡಿ. ಅನ್ನಂ ನ ನಿಂದ್ಯಾತ್ ತದ್ ವ್ರತಮ್ಮ, ಇದೊಂದು ವ್ರತವಾಗಿರ್ತಕ್ಕಂಥದ್ದು. ನಾವು ಊಟ ಮಾಡುವಂತಹ ಅನ್ನ ಏನಿದೆಯೋ ಅದು ನಮಗೆ ವ್ರತಕ್ಕೆ ಸಮಾನವಾಗಿರ್ತಕ್ಕಂಥದ್ದು, ಪ್ರಸಾದ ರೂಪವಾಗಿರ್ತದೆ. ಜೊತೆಯಲ್ಲಿ ನಮ್ಮ ದೇಹಕ್ಕೆ ಚೈತನ್ಯವನ್ನು, ಶಕ್ತಿಯನ್ನು ಕೊಡುವಂತಹದ್ದಾಗಿದೆ. ಆದ್ದರಿಂದ ಅನ್ನದ ವಿಷಯದಲ್ಲಿ ಪ್ರತಿಯೊಬ್ಬರಿಗೂ ಕಾಳಜಿ ಇರಲಿ. ಸದಾಕಾಲದಲ್ಲೂ ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಇಷ್ಟ ಸಿದ್ಧಿಯನ್ನು ಕೊಡ್ತದೆ, ಶುಭ ಉಂಟಾಗ್ತದೆ. ಅನ್ನಪೂರ್ಣೇಶ್ವರಿ ಒಳ್ಳೆಯದಾಗಲಿ. ಶುಭವಸ್ತು.